ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಯಾವುದೇ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಿರ್ಬೇಕಾದ್ರೆ ರಿವಿಷನ್ ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಇಲ್ಲಿ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ನ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಯಾವ್ಯಾವ ಥಿಂಗ್ಸ್ನ ನಾವು ಕೆಲಸನ ಮಾಡಬೇಕು ಅಂತ ನೋಡಿದರೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಮ್ನ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂದರೆ ನೀವು ಯಾವ ಥರ ಪ್ರಿಪೇರ್ ಮಾಡಬೇಕಾಗಿತ್ತಪ್ಪ ಒಂದು ಅಕಾಡೆಮಿಕ್ ಪರ್ಸ್ಪೆಕ್ಟಿವಿಂದ ನೋಡಬೇಕಾದ್ರೆ ಆ ಎಕ್ಸಾಮ್ ನೋಟಿಫಿಕೇಷನ್ ಮತ್ತು ಪ್ಯಾಟ್ರನ್ ಆಗಲಿ, ಆ ಎಕ್ಸಾಮ್ ಯಾವ ಥರ ನೇಚರ್ ಇರುತ್ತೆ, ಅದರದ್ದೇ ಆದಂಥ ಪೇಪರ್ಸ್ಗಳೆಷ್ಟು, ಅಂದರೆ ಎಕ್ಸಾಮ್ ನಡೀತಕ್ಕಂಥ ಪೇಪರ್ಗಳೆಷ್ಟು, ಅದಾದಮೇಲೆ ಪೇಪರ್ನಲ್ಲಿ ಬರುವಂಥ ಸಬ್ಜೆಕ್ಟ್ಗಳೆಷ್ಟು, ಆ ಸಬ್ಜೆಕ್ಟ್ನ ಸಿಲೆಬಸ್ ಆಗಲಿ, ಆ ಸಬ್ಜೆಕ್ಟ್ನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಆಗಲಿ, ಆ ಸಬ್ಜೆಕ್ಟ್ಗೆ ಒಂದು ರೈಟ್ ಪುಸ್ತಕನ ತಗೊಂಡು ಮತ್ತು ಅದಕ್ಕೆ ಆದಂಥ ಕರೆಂಟ್ ಅಫೇರ್ಸ್ನ ಓದ್ಕೊಳ್ಬೇಕಾಗುತ್ತೆ. ಇದಾದಮೇಲೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಕೂಡ ಒಂದು ಇಂಟರ್ಲಿಂಕೇಜಸ್ ಇರುತ್ತೆ, ಅದನ್ನು ನಾವು ತಿಳಿದುಕೊಂಡು ಓದಬೇಕಾಗಿರುತ್ತೆ. ಮತ್ತು ಅಪ್ರೋಚ್, ಪ್ರತಿಯೊಂದು ಸಬ್ಜೆಕ್ಟ್ಗೂ ಇಂಡಿವಿಜುವಲ್ ಆಗಿ ಅಪ್ರೋಚ್ನ ಮಾಡಬೇಕಾಗಿರುತ್ತೆ. ಇದರಲ್ಲಿ ನಾವು ನೋಡಬೇಕಾದ್ರೆ ಒಂದು ಪಾರ್ಟ್ ರಿವಿಷನ್ ಆಗಿರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರಿವಿಷನ್ ಯಾವ ಥರ ಮಾಡಬೇಕು ಅನ್ನೋದನ್ನ ನೋಡೋಣ. ಇದರಲ್ಲಿ ಈ ಥರ ನೀವು ಒಂದು ಹಾಲಿಸ್ಟಿಕ್ ಆಗಿ ಪ್ರಿಪರೇಷನ್ನ ಮಾಡಿದರೆ ಒಂದು ಎಕ್ಸಾಮ್ನ ಪ್ರಿಪರೇಷನ್ ಕಂಪ್ಲೀಟ್ ಆಗುತ್ತೆ. ಇವಾಗ ನೋಡಿದ್ವಿ ನಾವು, ರಿವಿಷನ್ ಕೂಡ ಒಂದು ಪ್ರಿಪರೇಷನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಇದು ಯಾಕೆ ಎಸೆನ್ಷಿಯಲ್ ಆಗಿರುತ್ತೆ, ಇದು ಯಾಕೆ ಮಾಡಬೇಕು ರಿವಿಷನ್ ಅಂತ ನೋಡಿದರೆ, ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಈ ರಿವಿಷನ್ ಪಾರ್ಟ್ ಏನಪ್ಪ ಅಂದರೆ ಒಂದು ಕ್ರೂಷಿಯಲ್ ಪಾರ್ಟ್ ಆಗಿರುತ್ತೆ. ಯಾಕಂದರೆ ಈ KPSC ಅಥವಾ UPSC ಅಂತ ಎಕ್ಸಾಮ್ಸ್ನಲ್ಲಿ ನೀವು ನೋಡಬೇಕಾದ್ರೆ ಸಿಲೆಬಸ್ ತುಂಬ ಆಳವಾಗಿದೆ, ಡೆಪ್ತ್ ಆಗಿ ಕವರ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ವಾಸ್ಟ್ ಸಿಲೆಬಸ್ ಇದೆ, ತುಂಬ ಜಾಸ್ತಿ ಇರುವಂಥ ಸಿಲೆಬಸ್. ಅದಕ್ಕೋಸ್ಕರ ಇದು ರಿವಿಷನ್ ನಾವು ಕಡಿಮೆ, ಇವಾಗ ಒಂದು ಮಾತು ಹೇಳಲ್ವ, ಲೆಸ್ ಈಸ್ ಮೋರ್ ಅಂತ, ಅದೇ ಥರ ನಾವು ಕಡಿಮೆ ಸಿಲೆಬಸ್ನ ಕವರ್ ಮಾಡಿದ್ರೂ ಕೂಡ ಅದನ್ನು ರಿವಿಷನ್ ಮಾಡೋದ್ರಿಂದ ಇಲ್ಲಿ ಕ್ರೂಷಿಯಲ್ ಇಲ್ಲಿರುವಂಥ ಸಿಲೆಬಸ್ನ ಕಂಪ್ಲೀಟಾಗಿ ಕವರ್ ಮಾಡ್ಕೊಳ್ಬೋದು. ಈ ರಿವಿಷನ್ನಿಂದ ಏನಾಗುತ್ತೆಪ್ಪ ಅಂದರೆ ನಿಮ್ಮ ನಾಲೆಜ್ ಮತ್ತು ನಿಮ್ಮ ಸಿಲೆಬಸ್ ಏನಪ್ಪ ಅಂದರೆ ಕನ್ಸಾಲಿಡೇಷನ್ ಆಗುತ್ತೆ. ಹೌದಾ, ಕನ್ಸಾಲಿಡೇಟ್ ಮಾಡೋಕ್ಕೆ ಈ ರಿವಿಷನ್ ಮುಖ್ಯವಾಗಿರುತ್ತೆ. ಇದೇ ಥರ ನಿಮ್ಮ ಈ ವಾಸ್ಟ್ ಸಿಲೆಬಸ್ನ ಓದಿದ ಮೇಲೆ ನಿಮಗೆ ಒಂದು ಲಾಂಗ್ ಮೆಮೊರಿ, ಅಂದರೆ ಯಾಕಂದರೆ ಇವಾಗ ಪ್ರಿಲಿಮ್ಸ್ ನೀವು ನೋಡಿದರೆ ನಾರ್ಮಲಿ ಈ ವರ್ಷ ಪ್ರಿಲಿಮ್ಸ್ ನಡೆದರೆ 4 ತಿಂಗಳಾದಮೇಲೆ ಮೀನ್ಸ್ ನಡೆಯುತ್ತೆ, ಅದಾದಮೇಲೆ ಇಂಟರ್ವ್ಯೂ ನಡೆಯುತ್ತೆ. ಈ ಥರ ಲಾಂಗ್ ಟರ್ಮ್ ಆಗಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾದ್ರೆ ಈ ರಿವಿಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಲಾಂಗ್ ಟರ್ಮ್ ರಿಟೆನ್ಷನ್ಗೋಸ್ಕರನೂ ರಿವಿಷನ್ ಎಸೆನ್ಷಿಯಲ್ ಆಗಿರುತ್ತೆ. ಅದೇ ಥರ ಈ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನಾವು ರಿವಿಷನ್ ಮಾಡೋದ್ರಿಂದ, ಪದೇ ರಿವೈಸ್ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಮತ್ತು ಒಂದು ಎಕ್ಸಾಮ್ ಹಾಲ್ನಲ್ಲಿ ನಾವು ಕ್ವೆಶನ್ನ ನೋಡಿದ ಮೇಲೆ ಕ್ವಿಕ್ಕಾಗಿ ಮತ್ತು ಅಕ್ಯುರೇಟ್ಲಿ ಇನ್ಫಾರ್ಮೇಷನ್ನ ರೀಕಲೆಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಈ ರಿವಿಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರಿವಿಷನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಒಂದು 10 ಪುಸ್ತಕನ ಒಂದು ಸಲ ಓದೋದಕ್ಕಿಂತ ಒಂದೇ ಪುಸ್ತಕನ 10 ಸಲ ಓದಿದ್ರೆ ಅದಕ್ಕೆ ಏನಾಗುತ್ತೆ ಅಂದರೆ ನಮಗೆ ಹೆಚ್ಚು ನಾಲೆಜ್ ಬರುತ್ತೆ. ಮತ್ತು ಅದರದ್ದೇ ಆದಂಥ ಕೆಲವೊಂದು ಮಾಹಿತಿಗಳು ಡೇ ಬೈ ಡೇ ನಮಗೆ ಕಲಿಯೋದಕ್ಕೆ ಸಿಗುತ್ತೆ. ನಮಗೆ ಗೊತ್ತಾಯಿತು ರಿವಿಷನ್ ಯಾಕೆ ಎಸೆನ್ಷಿಯಲ್ ಆಗಿರುತ್ತೆ ಅಂತ. ಇವಾಗ ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಅಥವಾ ಅಡ್ವಾಂಟೇಜಸ್ನ ನೋಡಬೇಕಾದ್ರೆ, ರಿವಿಷನ್ನ ಅಡ್ವಾಂಟೇಜಸ್ಗಳನ್ನು ನೋಡ್ಕೊಳ್ಬೇಕಾದ್ರೆ, ಇದು KPSC ಅಥವಾ UPSC ಅಂತ ಎಕ್ಸಾಮ್ಸ್ನಲ್ಲಿ ಸಿಲೆಬಸ್ ಏನಪ್ಪ ಅಂದರೆ ಅಬೌವ್ ದ ಅರ್ತ್ ಬಿಲೋ ದ ಸ್ಕೈ ಅಂತಾರಲ್ಲ, ಅದೇ ಥರ ಬಿಲೋ ದ ಸನ್ ಅಂತಾರಲ್ಲ, ಅದೇ ಥರ ಈ ಸಿಲೆಬಸ್ ಕೂಡ ತುಂಬ ಆಗಿರುತ್ತೆ. ಸೊ ಅದರಲ್ಲಿ ಎಫಿಷಿಯನ್ಸಿನ ನಾವು ತೊಗೊಂಡು ಬರಬೇಕಾಗಿತ್ತಪ್ಪ ಅಂದರೆ ಇದು ರಿವಿಷನ್ನಿಂದನೇ ಸಾಧ್ಯವಾಗಿರುತ್ತೆ. ಇದೇ ಥರ ರಿಟೆನ್ಷನ್ ಮತ್ತು ರೀಕಾಲ್ ಮಾಡೋದಕ್ಕೆ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಥರ ನೀವು ರಿವಿಷನ್ನ ಮಾಡಿದರೆ ಏನಾಗುತ್ತಪ್ಪ ಅಂದರೆ ರಿಟೆನ್ಷನ್ ಕೂಡ ಎನ್ಹೆನ್ಸ್ ಆಗುತ್ತೆ, ರೀಕಾಲ್ ಕೂಡ ಎನ್ಹೆನ್ಸ್ ಆಗುತ್ತೆ. ಇದ್ರ ಜೊತೆಗೆ ನಮ್ಮಲ್ಲಿ ಇರುವಂಥ ವೀಕ್ ಏರಿಯಾಸ್ ಏನಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಒಂದು ಟಾಪಿಕ್ನ ಓದಿದ ಮೇಲೆ ಅದನ್ನು ರೀಕಾಲ್ ಮಾಡೋಕ್ಕಾಗ್ತಾ ಇದ್ದಲ್ಲ ಅಂದರೆ ಟೆಸ್ಟ್ನಲ್ಲಿ ಬರುವಾಗ ಅಥವಾ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಷನ್ ನಮಗೆ ರೀಕಾಲ್ ಆಗಿಲ್ಲಪ್ಪ ಅಂದರೂ ಕೂಡ ಇಲ್ಲಿ ವೀಕ್ ಏರಿಯಾಸ್ನ ನಾವು ಐಡೆಂಟಿಫೈ ಮಾಡ್ಕೊಳ್ಬೋದು ರಿವಿಷನಿಂದ. ಮತ್ತು ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಇದರಿಂದ ಪಾಸಿಬಲ್ ಆಗುತ್ತೆ. ಓಕೆ, ನೀವು ಮಾಡಿರುವಂಥ ಇದು ನೋಟ್ಸ್ ಮೇಕಿಂಗ್ ಕೂಡ ನಾನು ಒಂದು ವಿಡಿಯೋ ಮಾಡ್ತೀನಿ, ಯಾವ ಥರ ನೀವು ನೋಟ್ಸ್ಗಳನ್ನು ಮಾಡಬೇಕಂತ. ಈ ನೋಟ್ಸ್ಗಳನ್ನು ನೋಡ್ಕೊಂಡಿದ್ರೆ ಅದನ್ನೇ ರಿವೈಸ್ ಮಾಡ್ಕೊಳ್ಬೇಕಾಗುತ್ತೆ. ಇದಾದಮೇಲೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅದರಲ್ಲಿ ಬರುತ್ತೆ. ಇಲ್ಲಿ ಇದೇ ಥರ ನೀವು ರಿವಿಷನ್ ಮಾಡೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ. ಇದಾದಮೇಲೆ
ಕೊನೆಯ ದಿನ ಏನಿರುತ್ತೆ, ಇವಾಗ ಲಾಸ್ಟ್ ಸ್ಟೇಜಸ್ ಏನಿರುತ್ತೆ ಎಕ್ಸಾಮ್ನಲ್ಲಿ, ಎಕ್ಸಾಮ್ ನಿಯರ್ ಬರ್ತಿರುವಾಗಾದ್ರೆ ಅಲ್ಲಿ ನಮಗೆ ಎನ್ಸಿಟಿ ಕ್ರಿಯೇಟ್ ಆಗುತ್ತೆ, ಮತ್ತು ಸ್ಟ್ರೆಸ್ ಫೀಲ್ ಆಗುತ್ತೆ, ಮತ್ತು ಫಿಯರ್ ಕೂಡ, ಭಯ ಕೂಡ ನಮಗೆ ಹುಟ್ಟುತ್ತೆ. ಅದಕ್ಕೋಸ್ಕರ ಇದು ನಾವು ಒಂದು ಪ್ಲ್ಯಾನ್ನ ಮಾಡಿಕೊಂಡು ರಿವಿಷನ್ ಕರೆಕ್ಟಾಗಿ ಡೈಲಿ ಶೆಡ್ಯೂಲ್ನಲ್ಲಿ ಮಾಡಿದರೆ ಕೂಡ ಇಲ್ಲಿ ನಮಗೆ ಈ ಥರ ಆದಂಥ ಪ್ರಾಬ್ಲಮ್ಸ್ ಯಾವುದೇ ಆಗಲ್ಲ. ಓಕೆ, ಹೌದಾ? ಇದು ರಿವಿಷನ್ಗೋಸ್ಕರ ಇರುವಂಥ ಇಂಪಾರ್ಟೆನ್ಸ್ ಮತ್ತು ಎಸೆನ್ಷಿಯಲ್ ಆಗಿರುವಂಥ ಪಾರ್ಟು. ಇವಾಗ ಹಾಗಾದರೆ ಹೇಗೆ ನಾವು ರಿವಿಷನ್ನ ಮಾಡ್ಕೊಳ್ಬೋದು? ರಿವಿಷನ್ ಮಾಡೋದು ಅಂದರೆ ನೀವು ಆ ಬುಕ್ಕನ್ನು ಪದೇ ಮತ್ತೆ ಓದೋದಲ್ಲ, ಇಂಪಾರ್ಟೆಂಟ್ ಮತ್ತು ಹೈಲೈಟ್ ನಿಮಗೆ ನೆನಪಾಗದೇ ಇರುವಂಥ ಇನ್ಫಾರ್ಮೇಷನ್ನ ರೀಕಾಲ್ ಮಾಡೋದಕ್ಕೋಸ್ಕರ ಈ ಸ್ಮಾರ್ಟ್ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ಬೋದು. ಈ ಸ್ಮಾರ್ಟ್ ಟೆಕ್ನಿಕ್ಸ್ಗಳಲ್ಲಿ ನೋಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ರಿವಿಷನ್ ಮಾಡ್ತಿರ್ಬೇಕಾದ್ರೆ ಕೆಲವೊಂದು ಸ್ಮಾರ್ಟ್ ಟೆಕ್ನಿಕ್ಸ್ಗಳನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಯಾವುದು ಅಂದರೆ, ಫಾರ್ ಎಕ್ಸಾಂಪಲ್ ಆ್ಯಕ್ಟಿವ್ ರೀಕಾಲಿಂಗ್. ಆ್ಯಕ್ಟಿವ್ ರೀಕಾಲಿಂಗ್ ಏನಪ್ಪ ಅಂದರೆ, ಇವಾಗ ನೀವು ಒಂದು ಪುಸ್ತಕನ ಓದ್ತಿರ್ಬೇಕಾದ್ರೆ ಇಂಡೆಕ್ಸ್ನಲ್ಲಿ ಕೆಲವೊಂದು ಕಂಟೆಂಟ್ನ ಕೊಟ್ಟಿರ್ತಾರೆ, ಹೌದಾ? ಈ ಕಂಟೆಂಟ್ ಆದಮೇಲೆ ಒಂದು ಚಾಪ್ಟರ್ ಇವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಅದರಲ್ಲಿ ಅದರದ್ದೇ ಆದಂಥ ಸಬ್ ಟಾಪಿಕ್ಗಳು ಇಲ್ಲಿ ಕೊಟ್ಟಿರ್ತಾರೆ. ಆ ಟಾಪಿಕ್ಗಳನ್ನು ನೀವು A4 ಶೀಟ್ನಲ್ಲಿ ಅಥವಾ ಆ ಪಾರ್ಟ್ಸ್, ಮೇನ್ ಪಾರ್ಟ್ ಏನಿರುತ್ತೆ ಅದು ಪಾರ್ಟ್ನ ನೀವು ಮೇನ್ ಪಾರ್ಟ್ಸ್ನ ಓದ್ಕೊಂಡು, ಇಲ್ಲಿ ಬುಕ್ನಿಂದ ಓದ್ಕೊಂಡು ಈ ಮೇನ್ ಪಾರ್ಟ್ಸ್ನ ಏನಿರುತ್ತೆ ಅದಷ್ಟೇ ಕೀವರ್ಡ್ನ ಬರೀಬೇಕು. ಇದಾದಮೇಲೆ ಈ ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ಪುಸ್ತಕನ ಕ್ಲೋಸ್ ಮಾಡಿಕೊಂಡು ಈ A4 ಶೀಟ್ನಲ್ಲಿ ಇರುವಂಥ ಕ್ವಶನ್ಗಳನ್ನು ನೀವು ಆನ್ಸರ್ ಮಾಡ್ಬೋದು. ಈ ಥರ ಒಂದು ಆ್ಯಕ್ಟಿವ್ ರೀಕಾಲಿಂಗ್ ಇರುತ್ತೆ. ಅಥವಾ ನೀವು ಯಾವುದೇ ಒಂದು ನೋಟ್ಸ್ನ ಮಾಡ್ತಿದ್ರು ಕೂಡ, ನೀವು ನೋಟ್ಸ್ ಮಾಡಿದ್ರು ಕೂಡ ಅಲ್ಲಿ ಬರ್ತಕ್ಕಂಥ ಕೀವರ್ಡ್ಸ್ ಏನಿರುತ್ತೆ ಅದನ್ನು ಜಸ್ಟ್ ಒಂದು ಸಲ ಓದಿದ ಮೇಲೆ ಅದನ್ನು ಬುಕ್ ಮುಚ್ಚಿ ನೀವು ರೀಕಾಲ್ ಮಾಡ್ಬೋದು. ಓಕೆ, ಆವಾಗಿಂದವಾಗೆ ನೀವು ರೀಕಾಲ್ ಮಾಡ್ಬೋದು. ಇದು ಆ್ಯಕ್ಟಿವ್ ರೀಕಾಲಿಂಗ್ ಪ್ರೊಸೆಸ್. ಸ್ಪೇಸ್ಡ್ ರಿಪಿಟೇಷನ್ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಇವತ್ತು ಕ್ಲಾಸ್ ಅಥವಾ ನೀವು ಒಂದು ವಿಡಿಯೋನ ನೋಡಿದರೆ ಇವತ್ತಿನ ಕ್ಲಾಸು ಇವತ್ತೇ ನೀವು ರಿವೈಸ್ ಮಾಡಬೇಕು. ಈ ಲಾಂಗ್ ಟರ್ಮ್ ರಿಟೆನ್ಷನ್ನಲ್ಲಿ ಸ್ಪೇಸ್ಡ್ ರಿಟೆನ್ಷನ್ ಅಂದರೆ, ನೀವು ಫಾರ್ ಎಕ್ಸಾಂಪಲ್ ಇವತ್ತು ಕ್ಲಾಸ್ ಮುಗಿಸ್ಕೊಂಡು ಬಂದಿದ ಮೇಲೆ ಇಮಿಡಿಯೇಟ್ಲಿ ಹಾಫ್ ಆನ್ ಅವರ್ನಲ್ಲಿ ಓದಿರ್ತಕ್ಕಂಥ ಇಂಪಾರ್ಟೆಂಟ್ ಕೀವರ್ಡ್ಸ್ ಏನಿರುತ್ತೆ ಅದನ್ನು ನೀವು ಅಲ್ಲಿಂದ ಅವಾಗೆ ರಿವಿಷನ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಡೇ ಕೂಡ ರಿವೈಸ್ ಮಾಡಬೇಕು ಹಾಫ್ ಆನ್ ಅವರ್ನಲ್ಲಿ. ಓಕೆ, ಇದಾದಮೇಲೆ ಏನಿರುತ್ತಪ್ಪ ಅಂದರೆ 3 ಡೇಸ್ಗೆ ಮತ್ತು 7 ಡೇಸ್ಗೆ ಒಂದ್ಸಲ ಈ ಥರ ಸ್ಪೇಸ್ಡ್ ರಿಪಿಟೇಷನ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ನಿಮಗೂ ಕೂಡ ಬೇಗ ಒಳ್ಳೆಯ ನಾಲೆಜ್ ಕೂಡ ಬರುತ್ತೆ, ಮತ್ತು ಇದರದ್ದೇ ಆದಂಥ ರೀಕಾಲ್ ಕೂಡ ನೀವು ಮಾಡ್ಬೋದು. ಸೊ ಒಂದು ಪುಸ್ತಕನ 10 ಪುಸ್ತಕನ ಒಂದು ಸಲ ಓದೋದ್ರಿಂದ ಒಂದೇ ಪುಸ್ತಕನ 10 ಸಲ ಓದಿ. ಈ ಥರ ನೀವು ಸ್ಪೇಸ್ಡ್ ರಿಪಿಟೇಷನ್ನ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನಿಮಗೆ ಎಕ್ಸಾಮ್ ಹಾಲಿನಲ್ಲಿ ನೀವು ಯಾವುದೇ ಪ್ರೆಷರ್ ಕ್ರಿಯೇಟ್ ಆಗಲ್ಲ. ಲೆಸ್ ಈಸ್ ಮೋರ್ ಹೇಳ್ತಾರಲ್ಲ, ಅದೇ ಥರ ಇಲ್ಲಿ ಒಂದೇ ಸಲ ನೀವು ಓದ್ಕೊಂಡಿದ್ರು ಕೂಡ ನಿಮಗೆ ಇನ್ಫಾರ್ಮೇಷನ್ ಎನಫ್ ಆಗಿರುತ್ತೆ. ಇದಾದಮೇಲೆ ಫೋಕಸ್ಡ್ ರಿವಿಷನ್ ಏನಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ನನ್ನದೇ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ಟ್ರ್ಯಾಕರ್ ಶೀಟ್ ಅಂತ ಕೊಟ್ಟಿದ್ದೇನೆ. ಟ್ರ್ಯಾಕರ್ ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುವಂಥ ಅನಾಲಿಸಿಸ್ನ ಮಾಡಿಕೊಂಡು, ಇಲ್ಲಿ ಅನಾಲಿಸಿಸ್ನ ಮಾಡ್ತಿರ್ಬೇಕಾದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಕೆಲವೊಂದು ಥೀಮ್ಸ್ಗಳು ಬರುತ್ತೆ, ಹೌದಾ? ಥೀಮ್ಸ್ಗಳು ಬರುತ್ತೆ ಮತ್ತು ಅಥವಾ ಒಂದು ಟಾಪಿಕ್ಗಳು ಇರುತ್ತೆ. ಈ ಟಾಪಿಕ್ಸ್ಗಳನ್ನು ನೋಡಿಕೊಂಡು, ಫಾರ್ ಎಕ್ಸಾಂಪಲ್ ನೀವು ಪಾಲಿಟಿ ಓದ್ತಿದ್ರೆ ಇವಾಗ ಫಂಡಮೆಂಟಲ್ ರೈಟ್ಸ್ ಅಂತ ಬರುತ್ತೆ, ಹೌದಾ? ಈ ಥರ ಒಂದು ಕ್ವಶನ್ಗಳು ಯಾವ ಥರ ಜಾಸ್ತಿ ಕೇಳಿದ್ದಾರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನಲ್ಲಿ, ಜಾಸ್ತಿ ಕ್ವಶನ್ಗಳು ಯಾವ ಥರ ಬರಬಹುದು ಯಾವ ಟಾಪಿಕ್ಕಿಂದ ಅಂತ ನೋಡಿದರೆ ಅಂತಹ ಟಾಪಿಕ್ಗಳು ಫೋಕಸ್ಡಾಗಿ ನಾವು ರಿವಿಷನ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಮಾಹಿತಿ ಬುಕ್ಸ್ನಲ್ಲಿ ಸುಮ್ಮನೆ ಕೊಟ್ಟಿರ್ತಾರೆ, ಹೌದಾ? ಅದಕ್ಕೋಸ್ಕರ ಅದನ್ನು ನಾವು ಸೆಗ್ರಿಗೇಟ್ ಮಾಡಿ ಬರೀ ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್ನ ಫೋಕಸ್ಡಾಗಿ ರಿವೈಸ್ ಮಾಡೋದು. ಇದಾದಮೇಲೆ 4th ಏನಪ್ಪ ಅಂದರೆ ಮೈಂಡ್ ಮ್ಯಾಪ್ಸ್ ಮತ್ತು ನಿಮೋನಿಕ್ಸ್. ಈ ನಿಮೋನಿಕ್ಸ್ ಏನಪ್ಪ ಅಂದರೆ, ಇವಾಗ ಕೆಲವೊಂದು ಟಾಪಿಕ್ಗಳು ನೀವು ಓದಿದ ಮೇಲೆ ಕೆಲವೊಂದು ಪರ್ಸ್ನಾಲಿಟೀಸ್ನ ನೀವು ರೀಕಾಲ್ ಮಾಡಬೇಕಾದ್ರೆ ಕೆಲವೊಂದು ನಿಮೋನಿಕ್ಸ್ ಕೂಡ ನೀವು ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಪಾಲಿಟಿಯಲ್ಲಿ ನೋಡ್ಕೊಂಡಿದ್ರೆ 12 ಶೆಡ್ಯೂಲ್ಸ್ ಏನು ಬರುತ್ತೆ, 12 ಶೆಡ್ಯೂಲ್ಸ್ ಏನು ಬರುತ್ತೆ ಅದನ್ನು ನೆನಪಿಟ್ಕೊಳ್ಳೋಕ್ಕೆ ಕೂಡ ಒಂದು ಕೋಡ್ ಇದೆ, ನಿಮೋನಿಕ್ಸ್ ಇದೆ, ಟಿಯರ್ಸ್ ಆಫ್ ಓಲ್ಡ್ PM ಅಂತ. ಓಕೆ, ಈ ಥರ ನೀವು ಒಂದು ನಿಮೋನಿಕ್ಸ್ನ ಮಾಡಿಕೊಂಡು ಅದರದ್ದೇ ಆದಂಥ ಟಾಪಿಕ್ಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೋದು. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಬೇಕಾದ್ರೆ
ಈ ಹಿಸ್ಟ್ರಿನಲ್ಲಿ ಮುಘಲ್ ಎಂಪೈರ್ ಏನು ಬರುತ್ತೆ ಅಲ್ಲಿ ಬರ್ತಕ್ಕಂಥ ಮೇನ್ ಎಂಪೈರ್ಸ್ ಏನಿರುತ್ತೆ ಅವರಿಗೆ ರಿಕಾಲ್ ಮಾಡಬೇಕಾಗುತ್ತಪ್ಪ ಅಂದರೆ ಈ ಥರ ಬಾದ್ಶಾ ಅಂತ ಒಂದು ಕೋಡ್ ಇದೆ ಹೌದಾ. ಈ ಥರ ಒಂದು ನಿಮೋನಿಕ್ಸ್ನ ನೀವು ಮಾಡ್ಕೊಂಡು ಓದಿದ ಮೇಲೆ ಏನಾಗುತ್ತೆ ಅಂದರೆ ನಿಮಗೆ ರಿಕಾಲ್ ಕೂಡ ಬೇಗ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಾಬರ್ ಆಯಿತು, ಹುಮಾಯೂನ್ ಆಯಿತು, ಅಕ್ಬರ್ ಆಯಿತು, ಜಹಾಂಗೀರ್, ಶಹಜಾನ್ ಮತ್ತು ಔರಂಗಜೇಬ್ ಈ ಥರ ಒಂದು ಕೋಡ್ನ ಮಾಡಿಕೊಂಡು ನೀವು ಓದಿದರೆ ಅದು ನಿಮೋನಿಕ್ಸ್ ಟೈಪ್ನಲ್ಲಿ ರಿವಿಷನ್ ಕೂಡ ನೀವು ಮಾಡ್ಬೋದು. ಇದಾದಮೇಲೆ ಮೈಂಡ್ ಮ್ಯಾಪ್ಸ್, ಕೆಲವೊಂದು ಆನ್ಲೈನ್ ಆ್ಯಪ್ಸ್ಗಳು ಕೂಡ ಇದೆ. ಇದರಲ್ಲಿ ಎಕ್ಸ್ ಮೈಂಡ್ಸ್ ಅಂತ ಒಂದು ಆ್ಯಪ್ ಇದೆ. ಅದನ್ನು ನೀವು ಯೂಸ್ ಮಾಡ್ಕೊಂಡಿದ್ರು ಕೂಡ ಇದರಲ್ಲಿ ನೀವು ಒಂದು ಫ್ಲೋ ಚಾರ್ಟ್ ಟೈಪ್ ಏನಿರುತ್ತೆ ಅಥವಾ ಒಂದು ಡೈಗ್ರಾಮೆಟಿಕ್ ಟೈಪ್ನಲ್ಲಿ ಒಂದು ನೀವು ಇನ್ಫಾರ್ಮೇಷನ್ ನೋಟ್ಸ್ನ ಮಾಡಿಕೊಂಡು ಅಲ್ಲಿ ರಿವೈಸ್ ಮಾಡ್ತಕ್ಕಂಥದ್ದು. ಇದಾದಮೇಲೆ ಇಂಪಾರ್ಟೆಂಟ್ ಏನಂದರೆ ಪಿಯರ್ಸ್ ಗ್ರೂಪ್, ಪಿಯರ್ಸ್ ಡಿಸ್ಕಷನ್. ಇದರಲ್ಲಿ ನೋಡಬೇಕಾದ್ರೆ ಇವಾಗ ನೀವು ಫ್ರೆಂಡ್ಸ್ ಇರ್ತೀರಲ್ಲ, ಇವಾಗ ಒಂದು ಟಾಪಿಕ್ನ ಒನ್ ಡೇ ಟಾರ್ಗೆಟ್ ಮಾಡಿಕೊಂಡು ಆ ಟಾಪಿಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೋಡಿಕೊಂಡು ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡೋದು ಹೌದಾ. ಇವಾಗ ಫಂಡಮೆಂಟಲ್ ರೈಟ್ಸ್ನಲ್ಲಿ ಕ್ವಶನ್ಗಳು ಬರ್ತಾ ಇದ್ರೆ ಆ ಥರ ಇಲ್ಲಿ ಫ್ರೆಂಡ್ಸ್ ಸೀರಿಯಸ್ ಆಗಿ ಯಾರು ಇರ್ತಾರೆ ಅವ್ರ ಜೊತೆ ನೀವು ಡಿಸ್ಕಷನ್ ಕೂಡ ಮಾಡ್ಬೋದು. ಈ ಡಿಸ್ಕಷನ್ ಮಾಡೋದ್ರಿಂದನೇ ನಿಮಗೆ ಲಾಂಗ್ ಟರ್ಮ್ ಆಗಿ ಇನ್ಫಾರ್ಮೇಷನ್ನ ಚೆನ್ನಾಗಿ ರಿಟೆನ್ಷನ್ ಮಾಡ್ಕೊಳ್ಬೋದು. ಇದಾದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತು ಮಾಕ್ ಟೆಸ್ಟ್. ಇದು ಮಾಕ್ ಟೆಸ್ಟ್ ಏನಪ್ಪ ಅಂದರೆ ಒಂದು ಸಬ್ಜೆಕ್ಟ್ ಮುಗಿದಿದ ಮೇಲೆ ಸಬ್ಜೆಕ್ಟ್ ವೈಸ್ ಅಥವಾ ಒಂದು ಫುಲ್ ಆ್ಯಂಡ್ ಟೆಸ್ಟ್ಗಳು ಇರುತ್ತೆ, ಕಂಡಕ್ಟ್ ಮಾಡ್ತಾರೆ ಕೆಲವೊಂದು ಮಾರ್ಕೆಟ್ನಲ್ಲಿ. ಆ ಥರ ಟೆಸ್ಟ್ಗಳನ್ನು ಕೂಡ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇದಾದಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಯಾವುದೇ ಎಕ್ಸಾಮ್ಸ್ನಲ್ಲಿ ಒಂದು ಕೀ ಪಿಲ್ಲರ್ ಆಗಿರುತ್ತೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದು ತೊಗೊಂಡು ಕೂಡ ನೀವು ಕೇಳಿರುವಂಥ ಕ್ವಶನ್ಗಳನ್ನು ಸಾಲ್ವ್ ಮಾಡೋದ್ರಿಂದ ಕೂಡ ಅಲ್ಲಿಂದ ಕೂಡ ನಿಮಗೆ ಒಂದು ರಿವಿಷನ್ನ ಮಾಡ್ಕೊಳ್ಬೋದು. ಇದಾದಮೇಲೆ ಎನಿ ಕೋಚಿಂಗ್ ಮಟೀರಿಯಲ್ ಆಗಲಿ, ಯಾವುದೇ ನೀವು ಮಾಡಿರ್ತಕ್ಕಂಥ ನೋಟ್ಸ್ಗಳಾಗಲಿ, ಅದನ್ನೇ ನಿಮಗೆ ಬೇಸ್ ಮಟೀರಿಯಲ್ ಆಗಿ ನೀವು ರಿವಿಷನ್ ಮಾಡಬಹುದು. ಇದರಲ್ಲಿ ಕೆಲವೊಂದು ನಾನು ಕೂಡ ಅಪ್ಲೋಡ್ ಮಾಡಿದ್ದೇನೆ. ಓನ್ಲಿ IAS ನಿಂದ ಆಗಿರುವಂಥ ಮಟೀರಿಯಲ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ಇದು ಸ್ಟ್ಯಾಂಡರ್ಡ್ ಅಥವಾ ಈ ರೆಫರೆನ್ಸ್ ಮಟೀರಿಯಲ್ನ ಓದಿದ ಮೇಲೇ ನೀವು ಈ ಪುಸ್ತಕನ ರಿವೈಸ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಇದಷ್ಟು ಕೆಲವೊಂದು ರಿವಿಷನ್ಗೋಸ್ಕರ ಇಂಪಾರ್ಟೆಂಟ್ ಆಗಿರುವಂಥ ಟೆಕ್ನಿಕ್ಸ್ಗಳು. ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಪ್ರಿಪರೇಷನ್ನಲ್ಲಿ ಈ ಥರ ಮಾಡೋದ್ರಿಂದ. ಇದಷ್ಟು ಇಂಪಾರ್ಟೆಂಟ್ ಏನಪ್ಪ ಅಂದರೆ ರಿವಿಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವಾಗ ಮುಂದಿನ ದಿನಗಳಲ್ಲಿ ಒಂದು ಕ್ವಶನ್ ಪೇಪರ್ನ ಯಾವ ಥರ ಅಟೆಂಪ್ಟ್ ಮಾಡಬೇಕು, ಒಂದು ಐಡಿಯಲ್ ವೇ ಯಾವ ಥರ ಇರಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಥ್ಯಾಂಕ್ ಯು.